ಇವಳೇನಪ್ಪ ತಲೆಗೆ ಅಷ್ಟೊಂದು ಏಟ್ ಬಿದ್ಬಿಟ್ಟೈತಾ? ನಾನು ತಗ್ಬಿಟ್ಟು ಬಿದ್ಬಿಟ್ಟವಳ. ಎತ್ತೊಳ್ತಾನೆ ಇಲ್ವಲ್ಲಪ್ಪ ಆವಾಗಿಂದನೂ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತಂದರೆ ಮೊದಲೇ ಡಾಕ್ಟ್ರ್ ನನ್ನ ಮೇಲೆ ಡೌಟು. ನೂರು ಪ್ರಶ್ನೆ ಕೇಳ್ಬಿಡ್ತಾರೆ. ಯಾರು, ಏನು, ಎತ್ತ, ಹೆಂಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಪ್ಪ ದೇವ್ರೆ, ಬೇಡ. ಇವಳಿಗೆ ಎಚ್ಚರಿಕೆ ಆದಾಗೇನೇ ಎಚ್ಚರಿಕೆ ಆಗಲಿ. ಅಲ್ಲಿ ತನಕ ಮಾತಾಡ್ಸೋದನ್ನು ಬೇಡ. ಅಬ್ಬಾ, ತಲೆಗೆ ಯಾರೋ ಜೋರ ಕೊಡಿದ್ರು ಅನ್ನಿಸ್ತೈತೆ. ಯಾರಪ್ಪ, ನನ್ನ ತಲೆಯೆಲ್ಲ ನೋವು ಬಂದ್ಬಿಟ್ಟೈತೆ. ಅಬ್ಬಾ ದೇವ್ರೆ, ಯಾರು ನನ್ನ ತಲೆ ಹೊಡೆದಿದ್ದು? ಇನ್ನು ಯಾರು ಹೊಡೆದಿರ್ತಾರೆ? ಅವಳೆಲ್ಲ ಐಸು ನಮ್ಮ ಮತ್ತಿಗೆ ಕಿತ್ತೋದವಳು, ಅವಳೇನೇ ಹೊಡೆದಿತ್ತಾಳೆ ನನ್ನ ತಲೆಗೆ. ನಾನು ನೆಗದು ಬಿದ್ದುಬಿಟ್ಟು ಸತ್ತೋಗ್ಬಿಟ್ರೆ ಅತ್ತಾಗ ಹೆಂಗನೂ ನೆಮ್ಮದಿಗೆ ಒಬ್ಬಳೇ ಇರೋಣ ಅಂತ ಹೇಳ್ಬಿಟ್ಟು. ಅಪ್ಪ, ತಲೆಯೆಲ್ಲನೂ ಡಿಮ್ ಅಂತೈತೆ. ಅಮ್ಮ, ಅಮ್ಮ, ಬಾಮ ಮನೆಯಾಳಿ ನಮ್ಮ ಮತ್ತಿಗೆ ಏನು ಮಾಡೋಳೆ ಅಂತ ನೋಡಿವಂತೆ. ತಲೆ ಎಲ್ಲ ಡಿಮ್ ಡಿಮ್ ಅಂತ ಇದೆ ಕಣಮ್ಮ, ಡಿಮ್ ಅಂತೈತೆ. ಅಪ್ಪ, ಅಯ್ಯೋ, ನಾನು ಎಲ್ಲಿದ್ದೀನಿ? ಇದು ನಮ್ಮನೆನಾ? ಅಲ್ವಲ್ಲ, ಇದು ಯಾವ ಮನೆ? ಹಾಂ, ನಮ್ಮ ಅಣ್ಣ ತಂದ್ಬಿಟ್ಟು ನನ್ನ ಗಂಡು ಮನೆಗೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ನ ಏನೋ. ಬಿಟ್ಬಿಟ್ಟು ಹೊರಟೋಗ್ತಿದ್ದಂಗಿತ್ತಾನ, ಬಿಟ್ಬಿಟ್ಟು ನೀನೇ ಹೋಗ್ತಾನೆ ಅಂತ ಅನ್ನಿಸ್ತದೆ. ಹಾಂ, ಥೂ, ಇವ್ರ ಮನೆಗೆ ಬಂದು ಬಿದ್ಬಿಟ್ನ ನಾನು. ನನಗೆ 3 ದಿನದಿಂದ ಎಚ್ಚರಿಕೆನೇ ಇರಲಿಲ್ವಾ? ಏನು ಅರ್ಥನೇ ಆಯ್ತಿಲ್ವಲ್ಲಪ್ಪ. ಅಯ್ಯೋ, ಅಮ್ಮ, ಅಮ್ಮ ರೀ, ಥೂ, ಯಾರೂ ಮಾತಾಡ್ತಿಲ್ವಲ್ಲ. ಹಬ್ಬ, ಸದ್ಯ ನಿನ್ ಕೊನೆಗೂ ಜ್ಞಾನ ಬಂತಲ್ಲ. ಸದ್ಯ ಬಿಡು. ನಾನಂತೂ ಇನ್ನೆಲ್ಲಿ ನಿನಗೆ ಜ್ಞಾನ ಬರಲ್ವೋ? ನಿನ್ನನ್ನು ಮತ್ತಿನ್ನೆಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗ್ಬಿಟ್ಟು ಮತ್ತೆ ಡಾಕ್ಟ್ರ್ ಹತ್ರ ತೋರಿಸ್ಬಿಟ್ಟು ಮತ್ತು ಅವ್ರು ಯಾರು, ಏನು, ಎತ್ತ ಅಂತ 100 ಪ್ರಶ್ನೆ ಕೇಳ್ತಾರೋ ಅಂತ ಹೇಳ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು ನನಗಂತೂ. ಹಬ್ಬ, ಸದ್ಯ ಕೊನೆಗೂ ಎಚ್ಚರಿಕೆ ಆಯ್ತಲ್ಲ ನಿನ್ಗಂತೂ. ಮತ್ತೆ ಹೆಂಗೈತಿ ಇವಾಗ ತಲೆನೋವು? ಏಯ್ ಲೋಪರ್ ನನ್ನ ಮಗನೇ, ಬಡ್ಡಿ ನನ್ನ ಮಗನೇ. ಏಯ್, ಯಾರ್ಲ ನೀನು? ಯಾರ್ಲ ನೀನು? ನಮ್ಮ ಮನೆಗೆ ಬರಕ್ಕೆ ಅದು ಎಷ್ಟಲ ಧೈರ್ಯ ನಿನಗೆ? ಅಯ್ಯೋ ಅಯ್ಯೋ ಅಯ್ಯೋ, ಇದು ನಿನ್ನ ಮನೆ ಅಲ್ಲ, ನನ್ನ ಮನೆ. ನನ್ನ ಮನೆಗೇನೆ ನೀನು ಬಂದಿರೋದು. ಏನು, ಇದು ನಿನ್ನ ಮನೆನಾ? ಈ ಮನೆಗೆ ನಾನು ಹೆಂಗೆ ಬಂದೆ? ಇದು ನಮ್ಮ ಅತ್ತೆರ ಮನೆ ಅಲ್ವಾ ಇದು? ಇದು ನಿನ್ನ ಮನೆನಾ ಇದು? ಹೌದು ಮೇಡಮ್ ಅವರೇ, ಇದು ನನ್ನ ಮನೆನೇನೆ. ನೀನು ನಮ್ಮ ಮನೆಗೆ ಬಂದು ಬಿದ್ದಿರೋದು. ನಾನೇ ಬಂದ್ಬಿಟ್ಟು ನಿಮ್ಮ ಮನೆಗೆ ಬಿದ್ದಿಲ್ಲ, ಸರಿನಾ? ಅಯ್ಯೋ, ನಾನು ಯಾಕೆ ಇಲ್ಲಿಗೆ ಬಂದೆ? ನೀವ್ಯಾಕೆ ನಾನು ಕರ್ಕೊಂಬಿಟ್ಟು ಬಂದಿದ್ದೀರಾ? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಾನು ಯಾಕೆ ಇಲ್ಲಿಗೆ ಬಂದೆ? ನನಗೇನಾಯಿತು? ನಾನು ಎಲ್ಲಿದ್ದೀನಿ ಇವಾಗ? ಯಾವ ಊರಾಗಿದ್ದೀನಿ? ಇದೆಲ್ಲ ಯಾರ ಮನೆ? ಅಯ್ಯೋ ಹೇಳಿ, ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕು. ನಮ್ಮ ಅಮ್ಮ ಎಲ್ಲ ಕಾಯ್ತಿರ್ತಾರೆ. ನಾನು ಬರಲಿಲ್ಲ ಅಂತಂದರೆ ಗಾಬರಿ ಹೋಗ್ಬಿಡ್ತದೆ ನಮ್ಮಮ್ಮ. ಸುಮ್ಕೆನೇನಿಯ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ನಾನು ಹೋಗ್ಬೇಕು ನನ್ನ ಮನೆಗೆ ಇವಾಗ. ಅಯ್ಯೋ ಸಮಾಧಾನ, ನೀನಿವಾಗ ಮನೆಗೆ ಹೋಗೋಕ್ಕೆ ಆಗಲ್ಲ. ಯಾಕಂತಂದರೆ ನಾನಿನ್ನ ಕಿಡ್ನಾಪ್ ಮಾಡಿದ್ದೀನಿ. ಅಯ್ಯಯ್ಯೋ, ನನ್ನನ್ನು ಕಿಡ್ನಾಪ್ ಮಾಡ್ಬಿಟ್ಟಿದ್ಯಾ ನೀನು? ಕಿಡ್ನಾಪ್ ಮಾಡಿದ್ಯಾ? ನನ್ನ ಹತ್ರ ಏನೈತೆ ಅಂತ ಹೇಳ್ಬಿಟ್ಟು ಕಿಡ್ನಾಪ್ ಮಾಡಿದ್ಯಾ? ಯಾವಳನ್ನ ಬ್ಯಾರಳನ್ನ ಐಶ್ವರ್ಯ ನನ್ನ ಮಾಡೋದು ಬಿಟ್ಬಿಟ್ಟು ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ಯಾ? ನಾನೇನು ಮಾಡಿದೆ ನಿಂಗೆ? ಸಮಾಧಾನ. ಯಾಕಿಷ್ಟು ಜೋರಾಗಿ ಕಿರ್ಚ್ಕೊಂತೀಯಾ? ನೀನು ಕಿಡ್ನಾಪ್ ಮಾಡೋಕ್ಕೆ ಸಾರಿ, ನಿನ್ನ ಕೈಕಾಲು ಮುರಿಯೋಕ್ಕೆ ಅಂತ ಹೇಳ್ಬಿಟ್ಟು ಸಾವುಕತ್ತಮ್ಮರು ದುಡ್ಡು ಕೊಟ್ಟರು. ನಾನು ಕೈಕಾಲು ಮುರಿಯೋಣ ಅಂತಲೇ ಫಸ್ಟ್ ನೀನು ತಲೆ ಹೊಡೆದೆ. ಆಮೇಲೆ ಕೈಕಾಲನ್ನ ಮುರಿದಾಕ್ಬಿಡೋಣ ಅಂತ ಹೇಳ್ಬಿಟ್ಟು. ಆದರೆ ನೀನು ಫಿಗರ್ ನೋಡ್ಬಿಟ್ಟು ಚೆನ್ನಾಗಿದೆಯಲ್ವಾ, ಯಾಕೆ ಸುಮ್ಮನೆ ಕೈಕಾಲು ಮುರಿದಾಕ್ಬಿಟ್ರೆ ನಡೆಯೋಕ್ಕೂ ಆಗೋಕ್ಕಿಲ್ಲ, ಯಾಕೆ ಬೇಕು ಸುಮ್ಮನೆ ಅಂತ ಹೇಳ್ಬಿಟ್ಟು ನಾನೇ ಅಯ್ಯೋ ಪಾಪ ಕಾಲು ಮುರಿಯೋದು ಬೇಡ ಹುಡುಗಿ ಅಂತ ಹೇಳ್ಬಿಟ್ಟು ಕಾಲು ಮುರಿಯೋದಿಲ್ಲ, ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಮೊದಲು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡು, ಸಾಕು ಅವಳು ಸವಾಸನೇನೆಯಾ ನನಗೆ ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರು ಸಾವುಕತ್ತಮ್ಮರು. ಅದಕ್ಕೇನೇ ಇನ್ನೇನು ಮಾಡೋಣ, ಪಾಪ ಹುಡುಗಿ ಬೇರೆ ಬೀದಿನ ಬಿಡೋಕ್ಕಾಗ್ತದ? ಅದಕ್ಕೆ ಹೆಂಗೂ ಇರಲಿ, ನೀನು ನನಗೂ ಇಷ್ಟ ಆಗೋಗ್ಬಿಟ್ಟಲ್ಲ, ಭಾಳ ಇಷ್ಟ ಆಗೋಗ್ಬಿಟ್ಟಲ್ಲ, ಅದಕ್ಕೇನೆ ನಾನು ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಏಯ್ ಮಗನೇ, ನಮ್ಮಮ್ಮ ನನ್ನ ಯಾಕೆ ಕಿಡ್ನಾಪ್ ಮಾಡಕ್ಕೆ ಹೇಳ್ತಾರೆ? ಇಲ್ಲ, ಅವರೇ ಸಾವುಕತ್ತಮ್ಮರೇ ಕಿಡ್ನಾಪ್ ಮಾಡು ಅಂತ ಹೇಳ್ಬಿಟ್ಟು ಹೇಳಿ 50,000 ರೂಪಾಯಿ ದುಡ್ಡು ಕೊಟ್ಟಿದ್ದು ಆ ಸಾವುಕತ್ತಮ್ಮರನೇನೆ. ನೋಡು ಬೇಬಿ, ಏನು ಹೆದರ್ಕೊಬೇಡ, ನಾನಿಲ್ವಾ? ನಿನಗೇನು ಬೇಕು ಕೇಳು, ನಿನಗೇನು ಬೇಕು ಕೇಳು. ನಿಮ್ಮೂರಿಂದ ಭಾಳ ದೂರ ಬಂದ್ಬಿಟ್ಟಿದ್ದೀವಿ ಇಲ್ಲಿಗಂತೂ. 100 ಕಿಲೋಮೀಟ್ರು ದೂರ ಬಂದ್ಬಿಟ್ಟಿದ್ದೀವಿ. ನಿನಗೆ ಗೊತ್ತಿರೋ ಅಕ್ಕಪಕ್ಕ ಯಾರೂ ಇಲ್ಲ. ಹೆಂಗೋ ಆರಾಮಾಗಿ ನನ್ನ ಜೊತೆನೇ ನೆಮ್ಮದಿಯಾಗಿ ಇದ್ಬಿಡು. ಏಯ್, ನಾನು ಏನಿಲ್ಲ ಅನ್ಕೊಂಡಿದ್ಯಾ? ನಿನ್ನಂಗೆ ತಿರ್ಬೋಕಿ ಅನ್ಕೊಬಿಟ್ಟಿದ್ಯಾ? ಸಾವುಕತಿ ಮಗಳು ನಾನು. ನನ್ನೇ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ಟು ನನ್ನೇ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳ್ತೀಯಾ? ಈ ಕಿತ್ತೋಗಿರೋ ಮನೆಗೆ ನನ್ನೇನು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಬಾಯ್ ಮುಚ್ಕೊಂಡು ನನ್ನ ಬಿಟ್ಬಿಟ್ಟು ನಮ್ಮ ಮನೆಗೆ ಕಳಿಸಿದ್ರೆ ಸರಿ. ಇಲ್ಲ ನಮ್ಮ ಅಮ್ಮಂಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನಿನ್ನ ಚರ್ಮ ಎಲ್ಲ ಸುದ್ಬಿಟ್ಟು ಉಪ್ಪು ಖಾರ ಹಾಕ್ಬಿಡ್ತದೆ ಅಷ್ಟೇ. ನಿನಗೆ ಏನು ಅನ್ಕೊಂಡ್ಬಿಟ್ಟಿದ್ಯಾ ನಾನು ಹೊಸ ಕಟ್ಟಾಕಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರೆ ನನ್ನ ತಲೆನೇ ಹೊಡೆದ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಬತ್ತೀಯಾ? ಕಿಡ್ನಾಪ್ ಮಾಡ್ಕೊಂಡು ಬರೋದು ಅಲ್ಲದೆ ಮತ್ತೆ ನಮ್ಮ ಅಮ್ಮನ ಹೆಸರೇ ಹೇಳ್ತೀಯಾ? ಅಯ್ಯೋ
ನಿಮ್ಮ ಅಮ್ಮ ಕಿಡ್ನಾಪ್ ಮಾಡೋದು ಇದಕ್ಕೆ ಮಾಡಿದ್ದು ನೋಡು. ಇದು ನನ್ನ ಫಸ್ಟ್ ಡೀಲ್ ಏನಲ್ಲ, ನಾನು ತುಂಬ ಡೀಲ್ಗಳು ಮಾಡ್ಬಿಟ್ಟಿದ್ದೀನಿ. ಹಾಗೇನೆ ಈ ಡೀಲ್ ನನಗೆ ಬಂದಿರಲಿಲ್ಲ, ಈ ಡೀಲ್ ಬೇರೆಯವ್ರಿಗೆ ಬಂದಿತ್ತು. ಅವ್ರ ಕಡೆಯಿಂದ ನಾನು ಡೀಲ್ ಮಾಡ್ಕೊಂಡಿದ್ದು. ಅವ್ರು ಇವಾಗ ಬೇರೆ ಕಡೆ ಹೋದ್ರು, ನಾನು ಇನ್ನೊಂದು ಕರ್ಕೊಂಡು ಇಲ್ಲಿಗೆ ಬಂದೆ. ಇರಂಗಿದ್ರೆ ಇರು, ನೀನು ಇರಲ್ಲ ಅಂದ್ರೂ ಇಲ್ಲೇ ಇರಬೇಕು, ಬೇರೆ ದಾರಿ ನಿನ್ಗಂತೂ ಇಲ್ವಲ್ಲ. ಲೋಫರ್ ನನ್ನ ಮಗನೇ, ನನ್ನೇ ಕಿಡ್ನಾಪ್ ಮಾಡ್ಕೊಂಬಂದ್ಬಿಟ್ಟು ಆಟ ಆಡಿಸ್ತಾ ಇದೆಯಾ? ಇಲ್ಲಿಂದ ಹೆಂಗನ ಎಸ್ಕೇಪ್ ಆಗೋಗ್ಬಿಡ್ಬೇಕು ಇಲ್ಲಿಂದ. ಇಲ್ಲ ಅಂತಂದರೆ ಆಗಕ್ಕಿಲ್ಲ. ಇವಾಗ ಜಾಸ್ತಿ ಜೋರು ಮಾಡೋದು ಬೇಡ. ನಾನು 100 ಕಿಲೋಮೀಟ್ರ್ ದೂರ ಇದ್ದೀನ. 3 ಕಿಲೋಮೀಟ್ರ್ ದೂರ ಇದ್ರೇ ಕಷ್ಟ ಅಂತಂದ್ರೆ 100 ಕಿಲೋಮೀಟ್ರ್ ದೂರ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಸಹಾಯಕ್ಕೆ ಯಾರೂ ಬರಲ್ಲ ಅಲ್ವಾ? ಸರಿ ಸರಿ, ನಿಂಗೆ ಹೊಟ್ಟೆ ತುಂಬ ಹಸಿತೈತೆ ಅಂತ ಅನ್ನಿಸ್ತೈತೆ. ಇರು, ಹೋಗ್ಬಿಟ್ಟು ನಿಂಗೆ ತಿಂಡಿ ತಗೊಂಡು ಬಂದ್ಬಿಡ್ತೀನಿ. ಆಮೇಲೆ ತಿಂದ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಥು, ಎಂಥ ಗತಿ ಬಂದ್ಬಿಡ್ತು. ನಮ್ಮಮ್ಮ ನನ್ನೇ ಕಿಡ್ನಾಪ್ ಮಾಡು ಅಂತ ಹೇಳ್ತು. ಥು, ನಮ್ಮಮ್ಮ ಹೇಳಿರಲ್ಲ. ಈ ಲೋಪ ನನ್ನ ಮಗ ಸುಳ್ಳು ಹೇಳ್ತಿದ್ದಾನೆ. ಆದರೆ ಸಾವುಕತ್ತಮ್ಮ ಅಂತ ಹೇಳಿದ್ನಲ್ಲ, ನಮ್ಮಮ್ಮ ನನ್ನೇ ಕಿಡ್ನಾಪ್ ಮಾಡಿಸ್ಬಿಡ್ತಾ. ಥು, ಫೋನೆಲ್ಲ ಕಿತ್ಕೊಂಡ್ಬಿಟ್ಟವ್ರಲ್ಲ, ಫೋನೂ ಇಲ್ಲ. ಈಗ ಏನು ಮಾಡಲಿ? ಈಗ ಇಲ್ಲಿಂದ ಹೆಂಗೆ ತಪ್ಪಿಸ್ಕೊಂಡು ಹೋಗ್ಲಿ? ದಾರಿ ನೋಡೋಣ. ಅಯ್ಯೋ, ಇಲ್ಲೆಲ್ಲ ಬಾಗ್ಲುಗಳು ಹಾಕ್ಬಿಟ್ಟವ್ರಲ್ಲಪ್ಪ. ಅಯ್ಯೋ, ತೆಗಿ ಬಾಗ್ಲು ತೆಗೀರಿ ಯಾರಾದ್ರೂ. ನಾನು ಹೆಲ್ಪ್ ಹೆಲ್ಪ್. ಈ ಬಾಗ್ಲು ಯಾರು ತೆಗಿಯಲ್ಲ ಬಿಡು, ನಂಗೆ ಗೊತ್ತು. ಇಲ್ಲೊಂದು ಕಿಟಕಿನೂ ಇಲ್ದಿದ್ದಂಗೆ ಮಾಡ್ಬಿಟ್ಟವನಲ್ಲಪ್ಪ. ಹೀಗೇನು ಮಾಡಲಿ ನಾನು? ಇಲ್ಲಿಂದ ಹೆಂಗೆ ತಪ್ಪಿಸ್ಕೊಂಡ್ಲಿ? ಹೆಂಗೆ ನಾಟಕ ಆಡಲಿ ನಾನು ಇವಾಗ? ದೇವ್ರೇ, ಒಂದು ದಾರಿ ಕೊಡಪ್ಪ ನನಗೆ. ಹಲೋ ಐಶು, ನಿಮ್ಮ ಅಮ್ಮಂಗೆ ಯಾಕೋ ಹುಷಾರಿಲ್ಲ ಕಣಮ್ಮ, ಆಸ್ಪತ್ರೆನಾಗ ಅಡ್ಮಿಟ್ ಮಾಡ್ಬಿಟ್ಟಿದ್ದೀವಿ, ಬಂದ್ಬಿಡು ಬಿರ್ನ. ಅಯ್ಯೋ, ಅಮ್ಮಂಗೆ ಹುಷಾರಿಲ್ಲ ಅದಕ್ಕೆ? ಅಯ್ಯೋ ಇರು, ಬಂದೆ. ನನ್ನ ಗಂಡಂಗೆ ಫೋನ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಹೊಸಿ ಬಿರ್ನ ಬಾ. ಯಾಕೋ ಡಾಕ್ಟ್ರು ಅಡ್ಮಿಟ್ ಮಾಡು ಅಂತ ಹೇಳ್ಬಿಟ್ರು ಕಣವ. ಅಡ್ಮಿಟ್ ಮಾಡಿದ್ದೀವಿ, ಬೇಗ ಬಂದ್ಬಿಡು. ಈಗ ಅದಕ್ಕೆ ಇವಾಗ ಬಂದೆ. ಇಷ್ಟೊತ್ತಿಗೆ ಬಿಲಾಲಿ ನನ್ನ ಸೊಸೆ ಕಿಡ್ನಾಪ್ ಆಗಿತ್ತಾಳೆ. ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಒಳ್ಳೆ ಕೆಲಸ. ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದು, ಅಲ್ಲೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಲ್ಲೇ ಸಾಯಿ. ಬರಲೇಬೇಡ ಈ ಕಡೆ ಅಂತನೂ. ಹಪ್ಪ, ಇನ್ಮೇಲೆ ಮನೆಗಂತೂ ನೆಮ್ಮದಿ ಅಂದರೆ ನೆಮ್ಮದಿ. ಸೊಸೆ ಇಲ್ದಿರ ಮನೆ ಅಂತನೂ ಹಬ್ಬ ನೆಮ್ಮದಿಯೇ ಬಿಡಪ್ಪ. ಈಗಿರ ನನ್ನ ಮಗಂಗೆ ಮದುವೆ ಮಾಡ್ದಿದ್ದಂಗೆ ಹಂಗೆ ಬಿಟ್ಬಿಟ್ರೆ ಇನ್ನು ಅವ್ನಿಗಿನ್ನು ಯಾರಿರ್ತಾರೆ? ಆಸ್ತಿ ಎಲ್ಲನೂ ನನಗೂ ನನ್ನ ಮಗಳಿಗೂ ಆಯ್ತದೆ. ಥು, ಈ ಒಳ್ಳೆ ವಿಸಿ ಹೇಳೋಣ ಅಂದರೆ ನನ್ನ ಮಗಳು ಎಲ್ಲ ಆಳು ಬಿದ್ದೋದ್ಲೋ ಏನು ಕತಿಯೋ? ಇಂಥ ಕುಸಿ ವಿಸಿ ಹೇಳ್ಕೊಳ್ಳೋ ಟೈಮಾಗೆ ನೀನೇ ಇರಕ್ಕಿಲ್ಲ ನೋಡು ನನ್ನ ಮಗಳು. ಅಯ್ಯೋ ಮಗಳೇ ಬಿರ್ನ ಬಾರೇ, ನಿನಗೆ ಕುಸಿ 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 ವಿಸಿ ಹೇಳಬೇಕು. ನಿಮ್ಮ ಹೊತ್ತಿಗೆ ಐಶ್ವರ್ಯ ಕಿಳನ ಪಾಗೋಗ್ಬಿಟ್ಟವಳೆ ನೋಡು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹೊಸ ಕಟ್ಟಾಕ್ಬಿಟ್ಟು ಬರ್ಬೇಕಿತ್ತಾನೆ. ಬಂದಿಲ್ಲ ಅಂತ ಹೇಳಿದ್ರೆ ಕಿಡ್ನಾಪ್ ಆಗೋಳೆ ಅಂತ ನಿನಯ ಅರ್ಥ. ಸರಿ ಸರಿ ಬಿಡು, ಹೆಂಗನೂ ನಾನು ನನ್ನ ಮಗಳು ನೆಮ್ಮದಿಗಿರ್ಬೋದಲ್ಲ. ಇನ್ನು ಯಾರು ತಾಪತ್ರಯನೂ ತಂಟೆನೂ ಇರೋಕ್ಕಿಲ್ಲ. ಇನ್ನು ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದು ನನ್ನ ಮಗಂಗಂತೂ ಸೆಂಟಿಮೆಂಟ್ ಶಾನೆ ಇರ್ತದೆ. ಇನ್ನು ಇನ್ನೊಂದು ಮದುವೆ ಅಂತೂ ಆಗೋಕ್ಕಿಲ್ಲ. ಹೆಂಗೋ ನನ್ನ ಮಗಳು ಇನ್ನೊಂದು ಮದುವೆ ಮಾಡಿಬಿಟ್ಟು ಹೆಂಗನೂ ಅತ್ಲಾಗೆ ಖುಷಿ ಖುಷಿಯಾಗಿ ಇದು ಬಿಡ್ಬೇಕು ನಾನಂತೂ. ಐಶು ಐಶು ಮಗನೇ ಬಂದ ನಿನ್ನ ಹೆಂಡತಿ? ದನ ಕಟ್ಟಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು ಕಣಪ್ಪ. ಇನ್ನೂ ಯಾಕೋ ಬಂದಿಲ್ಲ. ದನ ಕಟ್ಟಾಕ್ಬಿಟ್ಟು ಇನ್ನೇನು ಬರ್ಬೋದೇನೋ. ಈಗ ಎಲ್ಲ ಹೋಗೋಳೆ, ಬತ್ತಾಳೆ ತಗ. ಅಲ್ಲ, ಅವ್ರ ಅಮ್ಮಂಗೇನೋ ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಇದ್ಲಲ್ವಾ, ಅದಕ್ಕೆ ನಾನು ಕೇಳೋಣ ಅಂತ ಬಂದೆ. ಏನು ಅವ್ರ ಅಮ್ಮಂಗೆ ಹುಷಾರಿಲ್ವಾ? ಅಯ್ಯೋ ಬತ್ತಾಳೆ ಹೇಳಿ, ಮತ್ತೆ ಬತ್ತಾಳೆ ಎಲ್ಲೋ ಐತಾಳೆ. ಬತ್ತಾಳೆ ತಗ. ನೀನು ಯಾಕೆ ಸುಮ್ಕೆ ಟೆನ್ಷನ್ ತಗೊಂಡು ಎಂಡ್ರ ಬಗ್ಗೆ ಓಡಾಡ್ತೀಯ? ಕ್ಯಾಮಿಗೆ ಮೇಲೆ ನೋಡ್ಕೊ ಹೋಗುವ. ಸರಿ ಸರಿ, ನಮ್ಮ ಅತ್ತೆಗೆ ಹುಷಾರಿಲ್ಲ, ನಾನು ನೋಡ್ಕೊಂಬಿಟ್ಟು ಬರ್ತೀನಿ. ಹೋಗಿ ನೀವು ಮನೆ ಕಡೆ ಹುಷಾರು. ಆಸ್ಪತ್ರೆಗೆ ಏನೋ ಅಡ್ಮಿಟ್ ಮಾಡಿಬಿಟ್ಟವ್ರಂತೆ, ಅದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡ್ಬಿಟ್ಟು ವಿಚಾರಿಸ್ಕೊಂಬಿಟ್ಟು ಬರ್ತೀನಿ. ಇವತ್ತು ಬರ್ತೀನಿ, ಇಲ್ಲ ಅಂತಂದರೆ ನಾಳೆಗೆ ಬರ್ತೀನಿ. ಅಲ್ಲೋ ಆಸ್ಪತ್ರೆ ತಗ ಏನೇನು ಆಯ್ತದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಮಾಡ್ಕೊಂಡು ಬರ್ಬೇಕಲ್ವಾ. ಮನೆ ಕಡೆ ಹೊಸಿ ಹುಷಾರು. ಯಾರನ್ನ ಬಂದ್ರೂ ಏನು ಕದ ತೆಗಿಯೋಕೆ ಹೋಗ್ಬೇಡಿ. ಸುಮ್ಮನೆ ಅವರು ಇವರು ಬತ್ತಿರ್ತಾರೆ. ಅಪ್ಪ ಹಿಂಗೂ ಹೇಳ್ಬಿಡಿ, ನಾನು ಹೋಗ್ಬಿಟ್ಟು ಹಿಂದೆ ನಿನಗೆ ಬಂದ್ಬಿಡ್ತೀನಿ. ಸರಿ ಸರಿ, ನೀನು ಹೋಗ್ಬಿಟ್ಟು ಬಾ. ಅಯ್ಯೋ ಪಾಪ, ನಿಮ್ಮ ಅತ್ತೆ ಬೇರೆ ನೀನು ಹೆಂಡತಿ ಬೇರೆ ಇಲ್ಲ. ಹೋಗ್ಬಿಟ್ಟು ಪಾಪ, ಬಿರ್ನ ಹೋಗ್ಬಿಟ್ಟು ಬಂದ್ಬಿಡು ಹೋಗು. ನಿಧಾನಕ್ಕೆ ಬಾ, ಏನು ತೊಂದರೆ ಇಲ್ಲ. ಸರಿ. ಆಹಾ, ಎಂಥ ಟೇಮು, ಎಲ್ಲ ಟೇಮು ಒಟ್ಟೊಟ್ಟಿಗೆ ಬರ್ತಾವಲ್ಲ. ಅಯ್ಯೋ ಮಗಳೇ, ಖುಷಿಗೆ ಪಾರನೇ ಇಲ್ಲ. ಇವತ್ತಂತೂ ಇವತ್ತು ಮನೆಗೆ ಯಾರು ಇಲ್ವಲ್ಲ. ಏನಾದರೂ ಒಂದು ಮಾಡ್ಕೊಂಡು ಸಿಹಿ 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 ಒಂದು ಕಾಯೊಬ್ಬಟ್ಟು ಮಾಡ್ಬಿಟ್ಟು ತಿನ್ನಬೇಕು. ನನ್ನ ಮಗಳಿಗೂ ಕಾಯೊಬ್ಬಟ್ಟು ಅಂದರೆ ಶಾನೆ ಇಷ್ಟ. ಕಾಯೊಬ್ಬಟ್ಟು ಮಾಡಿಬಿಟ್ಟು ಬಿಸಿ 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 ಕಾಯೊಬ್ಬಟ್ಟು ಹಂಗೇನೆಯಾ ಒಂಚೂರು ಬೋಂಡ ಗಿಂಡ ಹಾಕ್ಬಿಡ್ತೀನಿ. ನಾನು ನನ್ನ ಮಗಳು ರಾತ್ರಿ ಸಂದಾಗ ತಿಂದ್ಬಿಡ್ಬೇಕು. ಇನ್ನೇನು ನಾಳೆಯಿಂದ ಹಬ್ಬದ ಊಟನೇ ಅಲ್ವೇ ನಮ್ಗಂತೂ. ಅವಳು ಇಲ್ಲ ಅಂತಂದರೆ ನಮ್ಮ ಮನೆಯೆಲ್ಲನೂ ತುಂಬ ತುಳುಕ್ತಾ ಇರ್ತದೆ ಹಬ್ಬದ ಅಡುಗೆನಾಗೆ. ಇರು, ನನ್ನ ಮಗಳು ಬರೋ ಹೊತ್ತಿಗೆ ಎಲ್ಲ ಮಾಡ್ಬಿಟ್ಟು ಮಾಡೋಗ್ತೀನಿ. ಅವಳಿಗೂ ಖುಷಿ ಆಯ್ತದೆ. ಎಷ್ಟು ದಿನ ಆಯ್ತೋ ತಿಂದು ಪಾಪ ನನ್ನ ಮಗಳು. ಎಲ್ಲಿ ಊಟ ತಗೊಬಿಟ್ಟು ಬರ್ತೀನಿ ಹೋಗ್ಬಿಟ್ಟು ಅಂತ ಹೇಳಿದ್ರಿ, ಊಟನೇ ಇಲ್ಲ. ನೀನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿ ಎಷ್ಟು ಸಲ ಬಾಕ್ಲು ಬಡಿತೀಯೋ ಅಷ್ಟು ಸಲ ನಿಂಗೆ ಊಟನೂ ಇಲ್ಲ, ತಿಂಡಿನೂ ಇಲ್ಲ, ನೀರು ಕೊಡಲ್ಲ. ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡ್ತೀಯಾ? ಹಾಂ, ನನಗೇನು ನೀನು ಬಾಕ್ಲು ಬಡಿಯೋದು ಜೋರಾಗಿ ಹೋಗೋದು ನನಗೇನು ಕೇಳಿಸ್ಲಿಲ್ಲ ಅಂತ ಅನ್ಕೊಂಡ. ನಾನು ಮನೆಯಿಂದ ಈಚೆ ಕಡೆಗೂ 1/4 ಗಂಟೆಗೆ ಈಚೆ ಕಡೆನೇ ಇದ್ದೆ. ತಪ್ಪಿಸ್ಕೊಂಡು ಹೋಗಕ್ಕೆ ನೋಡ್ತೀಯಲ್ವಾ? ಪಾಪ ನಿನ್ನ ಮೈಯಕ್ಕೆ ಶಕ್ತಿ ಇದ್ರೆ ತಾನೇ ತಪ್ಪಿಸ್ಕೊಂಡು ನೋಡೋಕೆ. ಸರಿ ಬಿಡು, ಊಟನೇ ಹಾಕಲ್ಲ, ಹಿಂಗೆ ಬಿದ್ದಿರು. ಅಯ್ಯೋ ಬೇಡ 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 ಬೇಡ, ನನಗೆ ಹೊಟ್ಟೆ ಶಾನೆ ಸಿಗ್ತೈತೆ. ನಾನು ಹೊಟ್ಟೆ ಶುಂಠ ತಡ್ಕೊಳಕ್ಕಿಲ್ಲ. ನನಗೆ ಆಯ್ತಿಲ್ಲ. ನನಗೆ ದಯವಿಟ್ಟು ದಯವಿಟ್ಟು ನನಗೆ ದಯವಿಟ್ಟು ನನಗೆ ದಯವಿಟ್ಟು ಊಟ ತಂದು ಕೊಟ್ಬಿಡಿ.
ಹಾ ಕೊಡ್ತೀನಿ ಕೊಡ್ತೀನಿ. ಇನ್ನೊಂದ್ಸಲ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡಲ್ವಲ್ಲ, ಆಮೇಲಿಂದ ಕೊಡ್ತೀನಿ. ಇಲ್ಲೇ ಬಿದ್ದಿರೋ, ಇಲ್ಲ ಇನ್ನೊಂದ್ಸಲ ತಲೆ ಕೊಡಿತೀನಿ, ಇಲ್ಲೇ ಮಾಲೀಕ. ಯಾವನಪ್ಪ ಸೈಕೋ ನನ್ನ ಮಗ. ಅಮ್ಮ